ಮಾಡಿರ್ತಿದ್ದೆ ಏನ್ ಮಾಡ್ಬೇಕು ಈ ವರ್ಷ ಅನ್ನೋದ್ರ ಬಗ್ಗೆ. ಸೊ ಆಲ್ಮೋಸ್ಟ್ ನನ್ 80% ನಾನು ರೀಚ್ ಆಗಿದ್ದೀನಿ. ಕೆಲವೊಂದು ನನ್ನ ಪರ್ಸನಲ್ ಆಗಿ ನಾನು ಹಾಳು ಮಾಡ್ಕೊಂಡಿದ್ದು ನನ್ನ ಕೈಯಿಂದನೇ. ಬಟ್ ಏನಕ್ಕೆ ಅಂದ್ರೆ ಯಾವಾಗ ನಾವು ಏನು ಗೋಲ್ನ ಇಟ್ಕೊಂಡ್ ಮಾಡ್ತಿರ್ತೀವಿ ಅದನ್ನ ಬೇರೆಯವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ಹೋಗಿ ಅಥವಾ ಬೇರೆಯವ್ರದ್ದು ಖುಷಿಯಾಗಿರ್ಲಿ ಅಂತ ಮಾಡಕ್ ಹೋಗ್ಬಿಟ್ಟು ನಮ್ಮ ಎಲ್ಲ ಏನದು ನಮ್ಮ ಲೈಫ್ ಜರ್ನಿನ ಬೇರೆ ರೂಟ್ಗೆ ತಗೊಂಡ್ ಹೋಗ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾನ್ ಹೇಳ್ತಿರೋದು ಏನು ಅಂದ್ರೆ ಫಸ್ಟ್ ನಮ್ಮ ಗೋಲ್, ನನ್ನ ಈ ವರ್ಷದ ಏನ್ ಗೋಲ್ ಅನ್ನೋದನ್ನ ನಾನು ಕರೆಕ್ಟ್ ಒಂದು ರೂಟ್ ಮ್ಯಾಪ್ ಹಾಕಿದ್ದೀನಿ. ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಂಡ್ ವರ್ಗು ನೋಡಿ. ವಿಷನ್ ಬೋರ್ಡ್ ನ ಕ್ರಿಯೇಟ್ ಕೂಡ ನಿಮ್ ಎದುರುಗಡೆ ನಾನು ಮಾಡಿ ತೋರಿಸ್ತೀನಿ. ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋಸ್ ಬಂದು ನಮ್ಮ ವಿಷನ್ ಬೋರ್ಡ್ ಬಗ್ಗೆ. ಸೊ ವಿಷನ್ ಬೋರ್ಡ್ ಯಾರಿಗೆಲ್ಲ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನನ್ಗೆ ಗೊತ್ತಿರೋಷ್ಟು ನಾನು ವಿಷನ್ ಬೋರ್ಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹಾಗೇನೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ. ಸೊ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ವಿಷನ್ ಬೋರ್ಡ್ನ ಯಾವ ಥರ ಕ್ರಿಯೇಟ್ ಮಾಡೋದು. ಸೊ ಇದು ನನ್ನ ಸೆಟಪ್. ಸೊ ಈಗ ವಿಷನ್ ಬೋರ್ಡ್ನ ರೆಡಿ ಮಾಡೋಣ. ಸೊ ಯಾವ ಥರ ಅನ್ನೋದ್ರ ಬಗ್ಗೆ ಅಂದ್ರೆ ವರ್ಕ್ ಮಾಡ್ತಾ ನೋಡ್ತಾ ಹೋಗೋಣ. ಸೊ ಗೈಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಇಲ್ಲಿ ಏನೇನ್ ಬೇಕು ಅಂತ ಕೆಲವೊಂದು ನಾನು ಪಿಕ್ಚರ್ಸ್ ತಗೊಂಡಿದ್ದೀನಿ. ಸೊ ಇದು ಏನೈತೆ ಅಂದ್ರೆ, ಸೊ ಇದು ನಾನು ಮೋಟಿವೇಟ್ ಮಾಡೋದಕ್ಕೆ. ಸೊ ಹಾಗೇನೆ ಈ ತರ ಒಂದು ಬೋರ್ಡ್, ಸ್ವಲ್ಪ ಭಾಗ ಈ ತರ ಒಂದು ಬೋರ್ಡ್, ಇದನ್ನ ನಾನು ಏನ್ ಮಾಡ್ತೀನಿ, ನನಗೆ ಯಾವ ತರ ಬೇಕು ಅಂತ. ಸೊ ಗೈಸ್, ವಿಷನ್ ಬೋರ್ಡ್ ಅಂತ ಅಂದ್ರೆ ಇವಾಗ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ತಿದೀವಿ, ನೆಕ್ಸ್ಟ್ ಇಯರ್ಗೆ ಏನೆಲ್ಲ ಪ್ಲಾನ್ಸ್ ಮಾಡ್ತೀವಿ ಅದ್ರ ಬಗ್ಗೆನೇ ವಿಷನ್ ಬೋರ್ಡ್. ಸೊ ತುಂಬಾ ಜನ ಎನ್ಕ್ವೈರಿ ಮಾಡ್ತಿರ್ತಾರೆ, ಏನು ಈ ವರ್ಷ ಏನು ಮಾಡಕ್ ಆಗಿಲ್ಲ ಅಥವಾ ಏನ್ ಮಾಡ್ಬೇಕಂತ ಪ್ಲಾನ್ಸ್ ಇರಲ್ಲ. ರೆಸಲ್ಯೂಷನ್ ಅಂತ ಒಂದ್ಸಲಿ ಮಾಡ್ಬಿಟ್ಟು January 1st ಮಾಡ್ಬಿಟ್ಟು ಅದನ್ನ ಕಂಟಿನ್ಯೂ ಎಂಡ್ ಆಗೋವರೆಗೂ ಆ ಇಯರ್ ಪೂರ್ತಿ ಕಂಪ್ಲೀಟ್ ಮಾಡಲ್ಲ. ಸೊ ಎಲ್ಲಾ ಚಾನಲ್ಸ್ ಯಾವ ತರ ಹಾಕ್ತಾರೆ ಅಂದ್ರೆ ಆಲ್ರೆಡಿ ಅವರು ಏನ್ ಗೋಲ್ಸ್ ನ ರೀಚ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತಿದ್ದಾರೆ. ಸೊ ನಾನು ಸರ್ಚ್ ಮಾಡಿರೋದ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವೇನ್ ವರ್ಕ್ ನ ಮಾಡ್ತಿದ್ದೀರಾ, ಸೊ ನೆಕ್ಸ್ಟ್ ನೀವೇನ್ ಆಗ್ಬೇಕಂತಿರ್ತೀರಾ ಅದೇ ಮ್ಯಾನಿಫೆಸ್ಟೇಷನ್. ಸೊ ನನ್ನ ಪ್ರಕಾರ ನನ್ಗೆ ಕೆಲವೊಂದು ಡ್ರೀಮ್ಸ್ ಇತ್ತು, ಅದನ್ನ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡಿದೀನಿ. ವಿಷನ್ ಬೋರ್ಡ್ ಅಂತ ನಾನು ಯಾವ್ದೇ ರೀತಿ ಯಾವಾಗ ವಿಡಿಯೋಸ್ ನ ಮಾಡಿಲ್ಲ. ಸೊ ಏನಕ್ಕೆ ನಂತರಲ್ಲಿ ಒಂದು ಗೋಲ್ ಇಟ್ಕೊಂಡು ನಾನು ಮಾಡಿರ್ತಿದ್ದೆ ಏನ್ ಮಾಡ್ಬೇಕು ಈ ವರ್ಷ ಅನ್ನೋದ್ರ ಬಗ್ಗೆ. ಸೊ ಆಲ್ಮೋಸ್ಟ್ ನನ್ 80% ನಾನು ರೀಚ್ ಆಗಿದ್ದೀನಿ. ಕೆಲವೊಂದು ನನ್ನ ಪರ್ಸನಲ್ ಆಗಿ ನಾನು ಹಾಳು ಮಾಡ್ಕೊಂಡಿದ್ದು ನನ್ನ ಕೈಯಿಂದನೇ. ಬಟ್ ಏನಕ್ಕೆ ಅಂದ್ರೆ ಯಾವಾಗ ನಾವು ಏನು ಗೋಲ್ನ ಇಟ್ಕೊಂಡ್ ಮಾಡ್ತಿರ್ತೀವಿ ಅದನ್ನ ಬೇರೆಯವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ಹೋಗಿ ಅಥವಾ ಬೇರೆಯವ್ರದ್ದು ಖುಷಿಯಾಗಿರ್ಲಿ ಅಂತ ಮಾಡಕ್ ಹೋಗ್ಬಿಟ್ಟು ನಮ್ಮ ಎಲ್ಲ ಏನದು ನಮ್ಮ ಲೈಫ್ ಜರ್ನಿನ ಬೇರೆ ರೂಟ್ಗೆ ತಗೊಂಡ್ ಹೋಗ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾನ್ ಹೇಳ್ತಿರೋದು ಏನು ಅಂದ್ರೆ ಫಸ್ಟ್ ನಮ್ಮ ಗೋಲ್, ನನ್ನ ಈ ವರ್ಷದ ಏನ್ ಗೋಲ್ ಅನ್ನೋದನ್ನ ನಾನು ಕರೆಕ್ಟ್ ಒಂದು ರೂಟ್ ಮ್ಯಾಪ್ ಹಾಕಿದ್ದೀನಿ. ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಂಡ್ ವರ್ಗು ನೋಡಿ. ವಿಷನ್ ಬೋರ್ಡ್ ನ ಕ್ರಿಯೇಟ್ ಕೂಡ ನಿಮ್ ಎದುರುಗಡೆ ನಾನು ಮಾಡಿ ತೋರಿಸ್ತೀನಿ. ಸೊ ಗೈಸ್, ಇವಾಗ ಏನ್ ಮಾಡ್ತಿದ್ದೀನಿ, ನಾನು ಈ ತರ ಒಂದು ಬೋರ್ಡ್ ನ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಇದು ನನ್ನ ರೆಗ್ಯುಲರ್ ಬೋರ್ಡ್, ಅಂದ್ರೆ ಇದ್ರಿಂದ ರೈಟ್ ಕೂಡ ಮಾಡ್ಬೋದು. ಇದನ್ನ ಹಿಂದೆಗಡೆ ನೋಡ್ಬೋದು, ಫ್ರಂಟ್ ಟೂ ವೇಸ್ ಇದು ಈ ತರ. ಇದನ್ನ ಹ್ಯಾಂಗ್ ಕೂಡ ಮಾಡ್ಬೋದು. ನಾನು ಇದೆಲ್ಲ ವರ್ಕ್ ಆಗಿದ್ದಾದ್ಮೇಲೆ ಹ್ಯಾಂಗ್ ಮಾಡ್ತೀನಿ ಹಿಂದೆಗಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ತರ ಇರುತ್ತೆ ಅಂತ. ಸೊ ಗೈಸ್, ಫಸ್ಟ್ ಇದು ನನ್ನ ಫೋಟೋ. ನಾನು 2025 ಅಲ್ಲಿ ತಗೊಂಡ್ರ ಮೋಸ್ಟ್ ಬ್ಯೂಟಿಫುಲ್ ಫೋಟೋ ಇದು. ಇದನ್ನ ಹಾಕ್ತಿದೀನಿ ಏನಕ್ಕೆ ಅಂದ್ರೆ ನನ್ಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂತ ಅನ್ಸಿದ್ದು ನನ್ನನ್ನ ನಾನು ಮೋಟಿವೇಟ್ ಮಾಡ್ಕೋಬೇಕು ಅಂತ. ಫಸ್ಟ್ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲವೊಂದು ಥಿಂಗ್ಸ್ ನಾನು ನೋಡ್ತೀನಿ, ಅದರಲ್ಲಿ ನನ್ನ ಫೋಟೋ, ನನ್ನನ್ನ ನಾನು ಮಿರರಲ್ಲಿ ನೋಡ್ಕೋತಿದ್ದೆ. ಇವಾಗ ಫೋಟೋ ನೋಡ್ಬೇಕು. ಇದು ನಾನು ಪೇಸ್ಟ್ ಮಾಡ್ತೀನಿ. ಸೊ ಗೈಸ್, ಈ ತರ ಒಂದು ಪಿಕ್ಚರ್ನ ಹಾಕ್ತಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ಇಷ್ಟು ಪಿಕ್ಚರ್ಸ್. ಸೊ ಗೈಸ್, ಇವಾಗ ನಿಮ್ ಡೌಟ್ಸ್ ಇರುತ್ತೆ ಯಾವ ತರ ಇದನ್ನೆಲ್ಲ ಪಿಕ್ಚರ್ಸ್ ನ ಕಲೆಕ್ಟ್ ಮಾಡೋದು. ಸೊ ಈಸಿ ಇದೆಲ್ಲ. ಕೆಲವೊಂದು ಪಿಕ್ಚರ್ಸ್ ನಿಮ್ಗೆ ಗೂಗಲ್ ಅಡಿಯಲ್ಲಿ ಸಿಗುತ್ತೆ, ಅಥವಾ ನೀವು ಪಿಂಟ್ರೆಸ್ಟ್ ಅಲ್ಲಿ ಕೂಡ ತೆಗಿಬಹುದು, ಅಥವಾ ಸೈಬರ್ ಸೆಂಟರ್ಗೆ ಹೋದ್ರೆ ಅಲ್ಲೂ ಕೂಡ ತಗೊಂಡು ನೋಡ್ಬೋದು ಯಾವ ತರ ಪಿಕ್ಚರ್ಸ್ ನಿಮ್ಗೆ ಬೇಕಾಗಿರುತ್ತೆ. ಖಂಡಿತ ಅದನ್ನ ಚೂಸ್ ಮಾಡ್ಬೋದು. ಸೊ ನಾನು ಕೆಲವೊಂದಷ್ಟು ಅಂದ್ರೆ ನೆಕ್ಸ್ಟ್ ನನ್ನ ಪ್ಲಾನ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಿಕ್ಚರ್ಸ್ ನಾನು ತಗೊಂಡಿದ್ದೀನಿ. ನಾನು ಏನೆಲ್ಲ ವರ್ಕ್ ಮಾಡ್ಬೇಕಂತಿದ್ದೀನಿ, ನನ್ನ ಅಚೀವ್ಮೆಂಟ್ಸ್ ಏನು ಅಂತ.
ಸೊ ಅದನ್ನ ನಾನು ಫೇಸ್ ಮಾಡ್ಬೇಕು. ಸೊ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಇಷ್ಟೇನೆ. ಸೊ ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಗೋಲ್ ಏನ್ ರೀಚ್ ಆಗ್ಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಇರ್ತೀರಾ ಅದನ್ನೇ ಮ್ಯಾನಿಫೆಸ್ಟೇಷನ್. ಸೊ ಅದನ್ನ ವಿಜುವಲೈಸ್ ಮಾಡ್ಬೇಕು ನಾವು. ಯಾವಾಗ ವಿಜುವಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅನ್ನೆಸೆಸರಿ ವೇಸ್ಟ್ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನನ್ನ ಅನುಭವ. ಸೊ ಆಮೇಲೆ ಏನದು ಪ್ರತಿದಿನ ನಾವು ಅದನ್ನ ನೋಡ್ತಿರ್ಬೇಕಾದ್ರೆ ಅನ್ನೆಸೆಸರಿ ಖರ್ಚುಗಳು ಅಥವಾ ಬೇರೆಯವ್ರಿಗೋಸ್ಕರ ಅದನ್ನ ನಾವೇನೋ ಮಾಡ್ಬೇಕಂತಿರ್ತೀವಿ ಅದನ್ನ ಸೈಡ್ ಇಟ್ಬಿಡೋದು. ಯಾಕಂದ್ರೆ ನಮ್ ಕಣ್ಣಿಗೆ ಕಾಣಿಸಲ್ಲ. ಸೊ ವಿಷನ್ ಬೋರ್ಡ್ ಅಂತ ಹೇಳೋದು ಅದಕ್ಕೋಸ್ಕರ. ನಮ್ ಕಣ್ಣಿಗೆ ಪ್ರತಿದಿನನೂ ನಾವು ಮಾಡ್ಬೇಕಾಗಿರೋ ಗೋಲ್ಸ್ ಕಾಣಿಸ್ತಿರ್ಬೇಕಾದ್ರೆ ಖಂಡಿತ ಬೇರೆ ಕಡೆ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗಲ್ಲ. ಸೊ ಒಂದೇ ಕಡೆ ಫೋಕಸ್ ಮಾಡ್ತೀವಿ. ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ಕ್ಲಾರಿಫೈ ಮಾಡಿ ಮುಂದೆ ಹೋಗೋದಕ್ಕೆ ಒಂದು ವಿಷನ್ ಬೋರ್ಡ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ತುಂಬಾ ರಿಸರ್ಚ್ ಮಾಡಿ ನೋಡಿ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಗೈಸ್ ನನ್ನ ಪ್ರಕಾರ ಇದೆಲ್ಲ ರೀಚ್ ಆಗುತ್ತೆ ಅಂತ. ಸೊ ಆಮೇಲೆ ವಿಷನ್ ಬೋರ್ಡ್ನ ರೆಡಿ ಮಾಡ್ಬೇಕಾದ್ರೆ ಯಾವುದು ನಮ್ಮಿಂದ ಸಾಧ್ಯ ಸೊ ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಯಾವುದು ಆಗದೇ ಇಲ್ಲ ಅದನ್ನ ಖಂಡಿತ ಅಲ್ಲ. ಯಾವ್ದು ಆಗುತ್ತೆ ನನ್ನಿಂದ ಏನ್ ಸಾಧ್ಯ ನಾನು ಮಾಡ್ತೀನ ಇದು ನನ್ನಿಂದ ಮಾಡ್ಬೋದು ಅನ್ನೋದ್ರ ಪ್ರಕಾರನೇ ನೀವು ವಿಷನ್ ಬೋರ್ಡ್ನ ಮಾಡ್ಬೇಕು. ಅವಾಗ್ಲೇ ಅದೊಂದು ರೀಚ್ ಆಗಕ್ ಸಾಧ್ಯ. ಈಗ ನನ್ನ ಕೆಪಾಸಿಟಿ ಒಂದು ಮಂತ್ಲಿ ಒಂದು 2 lakhs ಅರ್ನ್ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ ನೀವು 1 ಕೋಟಿ ಅಂತ ಅನ್ಕೊಂಡ್ರೆ ನಾವು ರೀಚ್ ಆಗ್ತೀವ ಅದರಿಂದ ಸಾಧ್ಯನಾ? ನಿಮ್ಮ ಸುಪ್ತ ಮನ್ಸು ಅದಕ್ಕೆ ಏನಂತಾರೆ ಸ್ಪಂದಿಸ್ಬೇಕು. ಓ ಹೌದು ನನ್ ಕೈಲಾಗುತ್ತೆ ಅನ್ನೋ ತರ ಇದ್ರೆ ಮಾತ್ರ ಅದನ್ನ ವಿಷನ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಆಗದೆ ಇರೋ ಕನಸನ್ನ ಅಂದ್ರೆ ಈಗ ನಾನು ಒಂದ್ 50,000 ದುಡಿತೀನಿ, ನೆಕ್ಸ್ಟ್ ಮಂತ್ ನಾನು 5 ಕೋಟಿ ದುಡಿತೀನಿ ಅನ್ನೋ ತರ ಆತರ ಸುಳ್ಳುನ ಹೇಳ್ಬಾರ್ದು. ಯಾಕಂದ್ರೆ ನಿಮ್ಮ ಸುಪ್ತ ಮನ್ಸನ್ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ. ನನ್ ಕೈಲಿ ಅವ್ರಿಗೆ ಅದು ಗೊತ್ತು. ಅಂದ್ರೆ ನೀವ್ ಇಷ್ಟು ವರ್ಷ ಏನ್ ಮಾಡಿದೀರಾ, ಏನ್ ಮಾಡ್ಕೊಂಡ್ ಬಂದಿದೀರಾ, ನೆಕ್ಸ್ಟ್ ನೀವ್ ಮಾಡ್ತೀರಾ ಅಂತ ಖಂಡಿತ ನಿಮ್ಮ ಆತ್ಮ ಗೊತ್ತಿರುತ್ತೆ ಅದಕ್ಕೆ ಏನೇನ್ ಕರೆಕ್ಟ್ ಆಗಿ ಮಾಡ್ತಿದಾರಾ ಅಥವಾ ಸುಳ್ಳು ಹೇಳ್ತಿದಾರಾ ಅಂತ. ಸೊ ಏನ್ ಮಾಡ್ತೀನಿ ಅಂತ ಫೋಕಸ್ ಮಾಡ್ಕೊಂಡು ನಾವು ವಿಷನ್ ಬೋರ್ಡ್ನ ರೆಡಿ ಮಾಡ್ತಾ ಹೋಗ್ಬೇಕು. ಸೊ ಅದರಲ್ಲಿ ನಾನು ನನ್ನ ಎಫರ್ಟ್ನ ಫಸ್ಟ್ ಅಪ್ಲೈ ಮಾಡಿದ್ದೀನಿ. ಸೊ ವಿಷನ್ ಬೋರ್ಡ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಹಾಗೇನೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಅಥವಾ ಇನ್ಫಾರ್ಮೇಶನ್ ಇಷ್ಟ ಆಗ್ತಿದ್ರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಇವಾಗ ನಾನು ಆಲ್ರೆಡಿ ಫೋಟೋನ ಹಾಕಿದ್ದೀನಿ. ನೆಕ್ಸ್ಟ್ ಏನ್ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಪ್ರಿಂಟ್ ತಗೊಂಡಿದ್ದೀನಲ್ಲ ಇದರಲ್ಲಿ ನಾನು ಹಾಕಿರೋದು ಒಂದು ಹುಡುಗಿ ಕಾರ್ನ ಡ್ರೈವ್ ಮಾಡ್ತಿರೋದು, ಹಾಗೇನೆ ಒಂದು ಕಾರ್. ಸೊ ನನ್ನ ವಿಷನ್ ಏನು ಅಂದ್ರೆ ಈ ವರ್ಷ ನಾನು ಒಂದು ಕಾರ್ನ ಬೈ ಮಾಡ್ಬೇಕು. ಆಗಿರೋದಕ್ಕೆ ನಾನೇ ಕಾರ್ನ ಡ್ರೈವ್ ಮಾಡ್ಬೇಕು ಅನ್ನೋದು ನನ್ನ ಒಂದು ನನ್ನ ಮೈಂಡ್ ಅಲ್ಲಿ ಇರೋದು. ನಾನು ಈ ವರ್ಷ ಇದನ್ನ ಮಾಡ್ತೀನಿ ಅಂತ. ಸೊ ಈ ತರ ನಿಮ್ಮ ವಿಷನ್ ಬೋರ್ಡ್ ಈ ತರ ಕ್ರಿಯೇಟ್ ಆಗಿದೆ 100% ವರ್ಕ್ ಆಗುತ್ತೆ. ಸೊ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಮೇಕಪ್ ಆರ್ಟಿಸ್ಟ್. ನನಗೆ ನನ್ನ ವರ್ಕ್ನ ಇನ್ನೂ ಬೆಟರ್ ಆಗಿ ಇನ್ನೂ ಒಳ್ಳೆ ಸರ್ವಿಸ್ನ ಕೊಡಬೇಕು ಅನ್ನೋದು ನನ್ನ ಇಷ್ಟ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ನನಗೆ ಇನ್ನೂ ಚೆನ್ನಾಗಿರೋ ಆರ್ಡರ್ಸ್ ಬರಲಿ, ನನ್ನ ವರ್ಕ್ ಇನ್ನೂ ಬೆಟರ್ ಆಗಲಿ ಅಂತ ಇದನ್ನು ಹಾಕ್ತಿದ್ದೀನಿ. ಸೊ ಗೈಸ್ ಇದು ಒಂದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿರೋ ಪಿಕ್. ಏನಕ್ಕೆ ಅಂದರೆ ನಾನು ಪಾಸ್ಪೋರ್ಟ್ನ ಮಾಡಿಸ್ಬೇಕು ಅಂತಲೇ ಇದ್ದೆ. ಯಾಕಂದರೆ ನನಗೆ ಈ ವರ್ಷ ಡ್ರೀಮ್ ಇರೋದೆ ತುಂಬಾನೇ ಟ್ರಾವೆಲ್ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಮಾಡಿ. ಸೊ ಈ ಥರ ಇದು ಒಂದು ಪಾಸ್ಪೋರ್ಟ್. ಸೊ ನಾನು ಅಪ್ಲೈ ಕೂಡ ಮಾಡಿದ್ದೀನಿ ಇವತ್ತು ಮೇ ಬಿ 29th ಇವತ್ತು ನನ್ನ ಪಾಸ್ಪೋರ್ಟ್ಗೆ ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ಇವತ್ತೇ ಕೂಡ ಇದನ್ನ ತಗೊಳಕ್ ಹೋದಾಗ್ಲೇ ಆ ಕೆಲಸ ಮಾಡಿ ಮುಗಿಸಿದ್ದೀನಿ. ಸೊ ಇದು ಎಷ್ಟೋ ದಿನದಿಂದ ಮಾಡಬೇಕು ಅಂದ್ಕೊಂಡಿರೋ ಕೆಲಸ. ಫಸ್ಟ್ ಇದೆ ಮೇ ಬಿ ಆಗುತ್ತೆ ಇನ್ನೊಂದು 25 ಡೇಸಲ್ಲಿ. ಇದು ನನ್ನ ಕೈಲಿರುತ್ತೆ. ಸೊ ಇದೇ ಥರ ಪಿಕ್ನ ನಾನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಏನಕ್ಕೆ ಈ ಪಾಸ್ಪೋರ್ಟ್ ಅನ್ನೋದ್ರ ಬಗ್ಗೆ. ಸೊ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದೀವಿ. ನಮ್ದು ಇಷ್ಟೇ ಪ್ರಪಂಚ. ಕಪ್ಪೆ ಬಾವಿ ಒಳಗಡೆ ಇರೋ ಕಪ್ಪೆ ಆಗಿ ಜೀವನ ಮಾಡ್ಬೇಕು ಅನ್ನೋ ರೂಲ್ಸ್ ನನ್ನ ಹತ್ರ ಇಲ್ಲ. ಸೊ ನಾವ್ ಅಟ್ಲೀಸ್ಟ್ ಏನಾದ್ರು ಮಾಡ್ಬೇಕು. ಯಾರು ಮಾಡಕ್ ಆಗ್ದಿರ ಅಥವಾ ನಮ್ಮ ಫ್ಯಾಮಿಲಿಲಿ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಏನ್ ಮಾಡಕ್ ಆಗ್ತಿಲ್ಲ, ಅಟ್ಲೀಸ್ಟ್ ನಾವು ಮುಂದೆ ಹೋದ್ರೆ ಖಂಡಿತ ಅವ್ರನ್ನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ನಂಬಿಕೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡ್ರೀಮ್ ಕಡೆ ನಾನು ತುಂಬಾನೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಇದು ಫಸ್ಟ್ ಹೆಜ್ಜೆ ಇವತ್ತೇ ಇಟ್ಟಿದ್ದು. ಸೊ ಇವತ್ತೇ ವಿಷನ್ ಬೋರ್ಡ್ ಕೂಡ ಮಾಡ್ತಿದ್ದೆ. ಸೊ ಗಾಯ್ಸ್ ಈಗ ನನ್ನ ಹತ್ರ iPhone 14 Plus ಇದೆ. ಸೊ ನನ್ನ ಡ್ರೀಮ್ ಈ ವರ್ಷ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ನಾನು ಇದನ್ನ ತಗೋಬೇಕು ಅಂತ. ಈಗ ನನ್ನ ಹತ್ರ 2 ಕಣ್ಣಿದೆ, ನೆಕ್ಸ್ಟ್ 3 ಕಣ್ಣು ಬೇಕು ಅಂತ. ಸೊ ನೆಕ್ಸ್ಟ್ ಒನ್ ಬಂದು
ಒಬ್ಬ ಅದ್ಭುತ ಸ್ನೇಹಿತೆ. ಸೊ ಆಲ್ರೆಡಿ ಈಗ ನನ್ನ ಲೈಫ್‌ಗೆ ಒಂದು ಒಳ್ಳೆ ಫ್ರೆಂಡ್ ಎಂಟರ್ ಆಗಿದ್ದಾರೆ. ಆ ಫ್ರೆಂಡ್ಶಿಪ್ ಕೊನೆವರೆಗೂ ಉಳಿಲಿ ಅಂತ. ಸೊ ನೂರಾರು ಜನ ಫೇಕ್ ಫ್ರೆಂಡ್ಸ್‌ಗಿಂತ, ನೂರಾರು ಜನ ಫೇಕ್ ಪೀಪಲ್ಸ್‌ಗಿಂತ ಎಲ್ಲೋ ಒಬ್ರು ಜೆನ್ಯೂನ್ ಆಗಿರೋರು ನಮ್ಮ ಜೊತೆ ಇರೋದು ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಅವ್ರನ್ನ ಎಲ್ಲೂನು ವಿಜುವಲೈಸ್ ಖಂಡಿತ ಮಾಡಬಾರ್ದು. ಅಲ್ಲಿ ಮಾಡಿದ ತಕ್ಷಣ ನಿಮ್ಗೆ ಖಂಡಿತ ಏನದು ಮನುಷ್ಯರ ಕಣ್ಣಿಗೆ ಕಲ್ಲೇ ಕರಗೋಗ್ಬಿಡುತ್ತೆ ಅಂತಾರಲ್ಲ 100% ನಿಜ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ನನ್ನ ಫ್ರೆಂಡ್‌ನ ತುಂಬಾ ಜೋಪಾನವಾಗಿ ಕಾಪಾಡೋದಕ್ಕೆ ಈ ಫ್ರೆಂಡ್ಶಿಪ್ ಲಾಂಗ್ ಟರ್ಮ್ ಇರ್ಲಿ, ಹಾಗೆ ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ಲಿ ಅಂತ. ಸೊ ನನಗೂ ಅವಶ್ಯಕತೆ ಇತ್ತು ಒಳ್ಳೆ ಫ್ರೆಂಡ್ ಬೇಕು ಅಂತ. ಖಂಡಿತ, ಖಂಡಿತ ಗಾಡ್ಸ್ ಗ್ರೇಸ್. ಇನ್ನು ಕೆಲವು ಪರ್ಸನಲ್ ಥಿಂಗ್ಸ್ ಕೂಡ ಇದೆ. ಸೊ ಎಲ್ಲದನ್ನೂ ಶೇರ್ ಮಾಡೋದು ಬೇಡ ಅಂತ ಸ್ವಲ್ಪ ಪರ್ಸನಲ್ ಆಗಿನೇ ಇರಲಿ. ಯಾಕಂದ್ರೆ ಅಫಿಷಿಯಲ್ ಆಗಿ ಮಾಡೋದು ಬೇರೆ, ಪರ್ಸನಲ್ ಆಗಿನೇ ಮಾಡೋದು ಬೇರೆ. ಸೊ ಅದಕ್ಕೋಸ್ಕರ ಕೆಲವೊಂದನ್ನ ನಾನು ಹೈಡ್ ಮಾಡ್ತೀನಿ. ಇದು ನನ್ನ ದೊಡ್ಡ ಕನಸು. ಇದಾದ್ಮೇಲೆ ನಾನು ಈ ಫೋಟೋಗೋಸ್ಕರ ನಾನು ಸಿಕ್ಕಾಪಟ್ಟೆನೆ ಒದ್ದಾಡಿದ್ದೀನಿ. ತುಂಬಾನೇ ನಾನು ಸರ್ಚ್ ಮಾಡಿದೆ ಎಲ್ಲಾ ಕಡೆನೂ. ನನಗೆ ಅಷ್ಟೊಂದು ಕ್ಲಾರಿಟಿ ಇರೋ ಪಿಕ್ಸ್ ಸಿಕ್ತಿರ್ಲಿಲ್ಲ. ಇದು ಎಲ್ಲಾ ಫ್ಯಾಮಿಲಿಯವ್ರದ್ದು ಡ್ರೀಮ್ ಆಗಿರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಒಂದು ಬಿಗ್ಗೆಸ್ಟ್ ಡ್ರೀಮ್ ಅಂದ್ರೆ ನಾವು ಯಾರ ಜೊತೆ ಇದೀವಿ, ಏನ್ ಮಾಡ್ತಿದೀವಿ, ಯಾವ ವರ್ಕ್‌ನ ಮಾಡ್ತಿದೀವಿ, ಹಾಗೇನೆ ಅದೆಲ್ಲ ಮಾಡಿದಾದ್ಮೇಲೆ ಒಂದು ಗುಡ್ ಟೈಮ್‌ನ ಎಲ್ಲಿ ಸ್ಪೆಂಡ್ ಮಾಡ್ತಿದೀವಿ, ಯಾರ ಜೊತೆಗೆ ಇದೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಸೊ ನಿಮ್ಮ ಜೊತೆ ಇರೋದನ್ನ ಆದಷ್ಟು ತುಂಬಾ ಸಂತೋಷವಾಗಿ ಒಳ್ಳೆ ಟೈಮ್‌ನ ಸ್ಪೆಂಡ್ ಮಾಡೋದ್ರಿಂದ ಜೀವನದಲ್ಲಿ ಇನ್ನೇನು ಇಲ್ಲ. ಸೊ ಅದಕ್ಕೋಸ್ಕರ ಇದು ನನ್ನ ನೆಕ್ಸ್ಟ್ ಪಾಸ್‌ಪೋರ್ಟ್. ಇದೇ ಪರ್ಮನೆಂಟಾ? ಸೊ ಗೈಸ್ ಇಷ್ಟೆಲ್ಲ ಹಾಕಿದ್ದಾಯ್ತು. ಇನ್ನೂ ಕೆಲವ್ಸಿದೆ. ಸೊ ನನಗೆ ಫ್ರೆಂಡ್ಸ್ ಇನ್ನೂ ಸಿಕ್ಕಿಲ್ಲ. ಸೊ ಫೈನಲಿ ನಾನೊಬ್ಬ ಬೆಸ್ಟ್ ಬಿಸ್ನೆಸ್ ವುಮನ್ ಆಗಬೇಕು ಅಂತ ತುಂಬಾ ಪ್ರಾಜೆಕ್ಟ್ಸ್ ಇನ್ನು ನಿಮಗೆ ಕೆಲವೊಂದು ಜನ ಪಿಕ್ಚರೈಸ್ ಮಾಡೋಕ್ಕಾಗ್ತಿಲ್ಲ. ಸೊ ಅದು ನನ್ನ ವಿಷನ್ ಬೋರ್ಡಲ್ಲಿ ಇದೆ. ನಾನು ಕೆಲವೊಂದನ್ನ ಹಾಕ್ತಿದ್ದೀನಿ. ಸೊ ಅದನ್ನ ವಿಡಿಯೋ ಮಾಡೋದು ಬೇಡ ಅಂತ. ಏನಕ್ಕೆ ಅಂದರೆ ಕೆಲವೊಂದು ಹೈಡ್ ಮಾಡಲೇಬೇಕು ನಾನು. ಸೊ ಅದಕ್ಕೋಸ್ಕರ ಕೆಲವೊಂದನ್ನ ಹೈಡ್ ಮಾಡ್ತೀನಿ. ಬಟ್ ಫೈನಲಿ 2026 ಡಿಸೆಂಬರ್ ನೆಕ್ಸ್ಟ್ ಇಯರ್ 29th ನಾನು ವಿಡಿಯೋ ಮಾಡಬೇಕಾದ್ರೆ ಅದೆಲ್ಲ ಕನಸುಗಳನ್ನ ಈಡೇರಿಸ್ಕೊಂಡು ನಾನು ನಿಮ್ಮ ಮುಂದೆ ಖಂಡಿತ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಇದು ನನ್ನ ಸಕ್ಸಸ್ಫುಲ್ ವುಮೆನ್. ಸೊ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರೆಲ್ಲ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಬೇಕಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತೀರಾ ಖಂಡಿತ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಸೊ ಥ್ಯಾಂಕ್ ಯು ಗೈಸ್.